ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೂ ರಜತ ಪಾದದಲ್ಲಿ ಗುರುವಿನ ಸಂಚಾರ ಇರುತ್ತೆ. ಅದು ಭೂ ಲಾಭ ಆಗ್ತಕ್ಕಂಥದ್ದು, ವಾಹನ ಲಾಭ ಆಗ್ತಕ್ಕಂಥದ್ದು, ಮನೆಯಲ್ಲಿ ಕಲ್ಯಾಣ ಪ್ರಸಂಗಗಳು, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಆರೋಗ್ಯದಲ್ಲಿ ಗಮನಾರ್ಹವಾದ ಒಂದು ಸುಧಾರಣೆ, ಅದೇ ಸಮಯದಲ್ಲಿ ಆರೋಗ್ಯದಲ್ಲಿ ಮತ್ತೆ ಕೆಡಕು ಉಂಟಾಗ್ತಕ್ಕಂಥದ್ದು. ತಾಯಿಯೊಂದಿಗೆ ಎಂಥ ಅಯೋಗ್ಯನಾದರೂ ಕೂಡ ಅವನು ಮನಸ್ತಾಪವನ್ನು ಮಾಡಿಕೊಳ್ಳಬಾರದು. ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪ ಉಂಟಾಗ್ತಕ್ಕಂತಹ ಒಂದು ಅವಲಕ್ಷಣಗಳು ಕೂಡ ಕಂಡುಬರುತ್ತೆ. ವಾಹನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಹೆಚ್ಚಿನ ತೊಂದರೆ ಮತ್ತು ನಷ್ಟ ಕಷ್ಟಗಳು ಉಂಟಾಗ್ತಕ್ಕಂಥದ್ದು ನಮಗೆ ಕಂಡುಬರ್ತಾ ಇದೆ. ಡಿಸೆಂಬರ್ ನಂತರದಲ್ಲಿ 5 ನಂತರದಲ್ಲಿ 2026 ಮೇ ಅಂತ್ಯದವರೆಗೂ ಎಲ್ಲ ರೀತಿಯಿಂದಲೂ ಒಳ್ಳೆಯ ಫಲ ಕಾಣುತ್ತೆ. ಧನಸ್ಸು ವಿವಾಹದ ದಾಂಪತ್ಯದ ಭಿನ್ನಾಭಿಪ್ರಾಯ ಇದ್ದರೆ ಅದು ಸರಿ ಹೋಗ್ತಕ್ಕಂಥದ್ದು. ಈಗೆಲ್ಲ ಎಂಟರ್ಪ್ರೈನರ್ಸ್ ಅಂತ ಇದ್ದಾರಲ್ಲ, ಅಂಥವರಿಗೂ ಕೂಡ ಧನುಸ್ಸು ರಾಶಿಯವರಾದರೆ ಕೈ ಇಟ್ಟಿದ್ದೆಲ್ಲ ಇವತ್ತಿನ ದಿವಸ ಮುಟ್ಟಿದ್ದೆಲ್ಲ ಮೈದಾಸ್ ಟಚ್, ಅದು ಬಂಗಾರ ಆಗುವ ಒಂದು ಮುನ್ಸೂಚನೆಗಳು. ಸೂರ್ಯನ ಪೂಜೆಯನ್ನು, ಸೂರ್ಯನ ಸ್ತೋತ್ರದ ಪಠನೆಯನ್ನು ಭಾನುವಾರದ ದಿವಸ ಉಪವಾಸ ವ್ರತವನ್ನು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ದಾರಿದೀಪವಾಗಿರುವಂತಹ ತತ್ವಜ್ಞಾನಿಗಳು, ಮಾರ್ಗದರ್ಶಕರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದವಾಲಿಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಶುಭೋದಯ, ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗುರು ಗೋಚಾರ ಫಲದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಧನುರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಧನುರಾಶಿಯಲ್ಲಿ ಹುಟ್ಟಿದವರು ಯಾವ ರೀತಿ ಸಿದ್ಧರಿರಬೇಕು ಅಂತ ತಿಳಿಸ್ಕೊಡಿ ಗುರುಜಿ. ಧನುರಾಶಿಯಲ್ಲಿ ಹುಟ್ಟಿದವರಿಗೆ ಫಲ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೂ ಮೊದಲ ಕಂತಿನ ಫಲದಲ್ಲಿ ನೋಡಿದಾಗ ರಜತ ಪಾದದಲ್ಲಿ ಗುರುವಿನ ಸಂಚಾರ ಇರುತ್ತೆ. ಈ ಕಾಲದಲ್ಲಿ ಇವರಿಗೆ ವಿದ್ಯಾಲಾಭ ಆಗ್ತಕ್ಕಂಥದ್ದು, ಭೂಲಾಭ ಆಗ್ತಕ್ಕಂಥದ್ದು, ವಾಹನ ಲಾಭ ಆಗ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಸೌಖ್ಯಗಳು, ಮನೆಯಲ್ಲಿ ಕಲ್ಯಾಣ ಪ್ರಸಂಗಗಳು, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಬಂಧು ಬಾಂಧವರೊಂದಿಗೆ ಒಂದು ಮಿಲನ, ಒಡನಾಟ ಇತ್ಯಾದಿಗಳು ಶುಭ ಫಲ. ಹಾಗೆ ಆರೋಗ್ಯದಲ್ಲಿ ಗಮನಾರ್ಹವಾದ ಒಂದು ಸುಧಾರಣೆ, ಅದೇ ಸಮಯದಲ್ಲಿ ಆರೋಗ್ಯದಲ್ಲಿ ಮತ್ತೆ ಕೆಡಕು ಉಂಟಾಗ್ತಕ್ಕಂಥದ್ದು. ಆರೋಗ್ಯ ಕೆಡುತ್ತೆ, ಸರಿ ಹೋಗುತ್ತೆ. ಏನಪ್ಪ ಸಾಂತ್ವನದ ಒಂದು ವಿಚಾರ ಅಂತಂದರೆ, ಎಂಥ ಆರೋಗ್ಯ ಕೊಟ್ಟರು ಕೂಡ ಧನುಸ್ಸು ರಾಶಿಯವರಿಗೆ ಪೂರ್ತಿ ರಿಪೇರಿ ಆಗೋಗುತ್ತೆ ಆರೋಗ್ಯ ಅಂತ. ಎಷ್ಟು ಕೆಟ್ಟಿದ್ದಾಗಲೂ ಆದರೆ ಮತ್ತೆ ಮತ್ತೆ ಕೆಡ್ತಿರುತ್ತೆ, ಮತ್ತೆ ಚೇತರಿಸ್ಕೋತಾ ಇರ್ತಾರೆ ಈ ಒಂದು 2 ತಿಂಗಳ ಕಾಲದಲ್ಲಿ. ಹಾಗೆಯೇ ತಾಯಿಯೊಂದಿಗೆ ಸ್ವಲ್ಪ ಒಡನಾಟ ಕೆಟ್ಟು ಹೋಗುವ ಒಂದು ಸೂಚನೆ ಇದೆ. ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪ ಮಾಡ್ಕೋಬಾರ್ದು. ಎಂಥವರು ಕೂಡ ತಾಯಿಯೊಂದಿಗೆ ಎಂಥ ಅಯೋಗ್ಯನಾದರೂ ಕೂಡ ಅವನು ಮನಸ್ತಾಪವನ್ನು ಮಾಡಿಕೊಳ್ಳಬಾರದು. ಯಾಕೆಂದರೆ ಆಕೆಯಿಂದಲೇ ನಾವು ಇವತ್ತಿನಿಂದ ಇಲ್ಲಿ ಕೂತಿದ್ದೀವಿ, ನೀವು ಇದನ್ನು ಕೇಳ್ತಾ ಇದ್ದೀರಿ. ಆದ್ದರಿಂದ ಅದನ್ನು ಆದಷ್ಟು ಏನು ಹೇಳಿದ್ರು ಅಮ್ಮ ಒಂದು ಏಟು ಹಾಕಿದ್ರು ಹಾಕಿಸ್ಕೊಳ್ತಕ್ಕಂಥದ್ದು ಉತ್ತಮ ಸಂತತಿಯ ಲಕ್ಷಣ. ಅದನ್ನು ಹೇಳಲಿಕ್ಕೆ ಬೇಸರ ಆಗುತ್ತೆ, ಆದರೆ ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪ ಉಂಟಾಗ್ತಕ್ಕಂತಹ ಒಂದು ಅವಲಕ್ಷಣಗಳು ಕೂಡ ಕಂಡುಬರುತ್ತೆ. ಯಾರು ವಾಹನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಅದು ಹೊಸ ಕಾರೋ, ಹೊಸ ಬೈಕೋ, ಅಥವಾ ಹಳೆಯದು ಸೆಕೆಂಡ್ ಹ್ಯಾಂಡ್ ಏನು ಬೇಕಾದರೂ ಆಗಿರಬಹುದು, ಅವರಿಗೆ ಹೆಚ್ಚಿನ ತೊಂದರೆ ಮತ್ತು ನಷ್ಟ ಕಷ್ಟಗಳು ಉಂಟಾಗ್ತಕ್ಕಂಥದ್ದು ನಮಗೆ ಕಂಡುಬರ್ತಾ ಇದೆ. ಇನ್ನು ಡಿಸೆಂಬರ್ ನಂತರದಲ್ಲಿ 5 ನಂತರದಲ್ಲಿ ಮೇ ಅಂತ್ಯ 2026 ಮೇ ಅಂತ್ಯದವರೆಗೂ ಏನಪ್ಪ ಫಲ ಅಂದರೆ ಎಲ್ಲ ರೀತಿಯಿಂದಲೂ ಒಳ್ಳೆಯ ಫಲ ಕಾಣುತ್ತೆ ಧನಸ್ಸಿನವರಿಗೆ. ಈ ಕಾಲದಲ್ಲಿ ಅವರಿಗೆ ಮದುವೆ ಉಂಟಾಗ್ತಕ್ಕಂಥದ್ದು, ಮದುವೆಯ ಭಿನ್ನಾಭಿಪ್ರಾಯಗಳು, ವಿವಾಹದ ದಾಂಪತ್ಯದ ಭಿನ್ನಾಭಿಪ್ರಾಯ ಇದ್ದರೆ ಅದು ಸರಿ ಹೋಗ್ತಕ್ಕಂಥದ್ದು, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಭೂರಿ ಲಾಭ ಉಂಟಾಗ್ತಕ್ಕಂಥದ್ದು, ಎಲ್ಲದರಲ್ಲೂ ತೇರ್ಗಡೆಯಾಗಿಕೊಂಡು ಬಡ್ತಿಯನ್ನು ಪಡೆದುಕೊಂಡು ಇಂಪ್ರೂವ್ಮೆಂಟ್, ಜೀವನದಲ್ಲಿ ಒಂದೇ ಏಳಿಗೆ ಉಂಟಾಗ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಹಾಗೆಯೇ ಮುಂದುವರೆದು ನೋಡಿದಾಗ ಕೆಲಸ ಕಾರ್ಯಗಳು ಅಲ್ಲದೆ ಓದಿನ ಕಡೆಯಲ್ಲಿ ಯಾರು ಛಾತ್ರರಿದ್ದೀರಿ, ಧನಸ್ಸಿನವರು ಸ್ಟೂಡೆಂಟ್ಸ್ ಇದ್ದೀರಿ, ಅವರಿಗೂ ಕೂಡ ಹೆಚ್ಚಿನ ಒಂದು ಲಾಭ, ಹೆಚ್ಚಿನ ಒಂದು ಶುಭತ್ವ ಉಂಟಾಗ್ತಕ್ಕಂಥದ್ದು ನಮಗೆ ಇಲ್ಲಿ ಕಂಡುಬರ್ತಾ ಇದೆ. ವ್ಯಾಪಾರ ವ್ಯವಹಾರವನ್ನು ಹೊಸದಾಗಿ, ಈಗೆಲ್ಲ ಎಂಟರ್ಪ್ರೈನರ್ಸ್ ಅಂತ ಇದ್ದಾರಲ್ಲ, ಅಂಥವರಿಗೂ ಕೂಡ ಧನುಸ್ಸು ರಾಶಿಯವರಾದರೆ ಕೈ ಇಟ್ಟಿದ್ದೆಲ್ಲ ಇವತ್ತಿನ ದಿವಸ ಮುಟ್ಟಿದ್ದೆಲ್ಲ ಮೈದಾಸ್ ಟಚ್, ಅದು ಬಂಗಾರ ಆಗುವ ಒಂದು ಮುನ್ಸೂಚನೆಗಳು ನಮಗೆ ಕಂಡುಬರ್ತಾ ಇದೆ. ಮತ್ತು ಯಾರು ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕ್ಲರ್ಕಿಂದ ಹಿಡಿದುಬಿಟ್ಟು ಪ್ರೊಫೆಸರು, ಪ್ರಿನ್ಸಿಪಾಲ್ವರೆಗೂ, ವೈಸ್ ಚಾನ್ಸಲರ್ವರೆಗೂ ಲೆಕ್ಕ, ಅವರಷ್ಟು ಜನಕ್ಕೂ ಕೂಡ ಧನುಸ್ಸು ರಾಶಿಯವರಾದರೆ ಅತ್ಯಂತ ಶುಭವೂ, ಅತ್ಯಂತ ಏಳಿಗೆಯೂ, ಮನಸ್ಸಿಗೆ ನೆಮ್ಮದಿಯು, ಶಾಂತಿಯು ಎಲ್ಲವೂ ಉಂಟಾಗುತ್ತೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕಂಡುಬರುತ್ತೆ. ಧನುಸ್ಸು ರಾಶಿಯವರಿಗೆ ಒಂದು ಚಿಕ್ಕ ಕೆಟ್ಟ ಫಲ ಹೇಳಿದ್ವಿ, ಯಾವುದು? ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪ,
ಮತ್ತು ರಿಯಲ್ ಎಸ್ಟೇಟ್ ವಾಹನದ ವ್ಯಾಪಾರ ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಕಷ್ಟಗಳಾಗುತ್ತೆ. ಏನು ಮಾಡಬೇಕು ಆ ದೋಷ ಪರಿಹಾರಕ್ಕೆ ಅಂತ ಅಂದರೆ, ಸೂರ್ಯನ ಪೂಜೆಯನ್ನು, ಸೂರ್ಯನ ಸ್ತೋತ್ರದ ಪಠನೆಯನ್ನು ಭಾನುವಾರದ ದಿವಸ ಉಪವಾಸ ವ್ರತವನ್ನು ಮಾಡಬೇಕು. ಧನುಸ್ಸಿನವರು ಇದು ಮಾಡಿದ್ದೇ ಆದರೆ ಈ ಕೆಟ್ಟ ಫಲಗಳು ಬಹಳ ಕಡಿಮೆಯಾಗಿ ಚಿಕ್ಕದಾಗಿ, ದ್ವೇಷ ಮಾಡೋ ಬದಲು ತಾಯಿ ಜೊತೆ ಒಂದು ಅರ್ಧ ಗಂಟೆ ವಾಗ್ವಾದ ಆಗಿ ಶಮಿಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದ್ದರಿಂದ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಒಂದು ಸೇವೆಯನ್ನು, ಸ್ತೋತ್ರದ ಪಠನೆಯನ್ನು, ದರ್ಶನವನ್ನು, ಭಾನುವಾರ ಉಪವಾಸವನ್ನು ಮಾಡ್ತಕ್ಕಂಥದ್ದು ನಿಮಗೆ ಸರ್ವಾಂಗೀಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು, ಸಿದ್ಧಿಯನ್ನು, ವೃದ್ಧಿಯನ್ನು, ಪ್ರಮೋದವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಧನುರಾಶಿಯವರಿಗೆ ಗುರುಗೋಚಾರದ ಫಲ. ಖಂಡಿತ ಗುರುಜಿ. ಒಟ್ಟಿನಲ್ಲಿ ಅಂದರೆ ಚಿಂತೆ ಮನಸ್ತಾಪಗಳನ್ನೆಲ್ಲ ಬದಿಗಿರಿಸಿ ಒಳ್ಳೆ ಮನಸ್ಸು ಮಾಡಿದರೆ ಧನಸ್ಸು ರಾಶಿಯವರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳ. ವೀಕ್ಷಕರೇ, ಇವತ್ತಿನ ಗುರುಗೋಚಾರ ಫಲದ ಸಂಚಿಕೆಯಲ್ಲಿ ಧನುರಾಶಿಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲೂ ಕೂಡ ಪ್ರಶ್ನೆ ಹಾಗೂ ಸಮಸ್ಯೆಗಳಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.